ಒಳಗ್ರೂ ಬಿಡಲ್ಲ ನಿನ್ನ ತಲೆ ಪೂರ್ತಿ ಹಚ್ಕೊಳ್ಳಿಲ್ಲ ಇದೆ ಅಂತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಸೂಪರ್ ಇದ್ದೀರಿ ಅಂತ ಅಂದ್ಕೊಂಡಿನಿ. ಇವತ್ತು ನರ್ಸರಿ ಕೀಳಕ್ಕೆ ಹೋಗ್ಬೇಕಂತ ಮಾಡೀನಿ. ಪಕ್ಕದ ಮನೆಗೆ ನರ್ಸರಿ ಸಾಕಿದ್ದಾರೆ. ಅವ್ರು ಕಾಡಿಂದ ತಂದು ಅದ್ರ ಕಿತ್ತು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನೀವು ಜೇನು ನೋಡಿದ್ದೀರಲ್ಲ, ಹೆಜ್ಜೇನು, ಅದ್ರಾಗೆ ನಾನಾ ಥರ ಜೇನು ಇರ್ತೈತಿ. ಹೆಜ್ಜೇನು, ತುಡ್ಜೇನು ಅಂತ. ಹೆಜ್ಜೇನಾದರೆ ದೊಡ್ಡ ದೊಡ್ಡ ರೊಟ್ಟಾಗಿ ಇಷ್ಟಿಷ್ಟು ಉದ್ದನಿದಾಗಿ ಮರನ ಹೆರೆಯಲ್ಲಿ ಕಟ್ತೈತಿ. ಈಗ ತುಡ್ಜೇನು ಅಂದರೆ ಮರದ ಹೊಟ್ಟೆಯಲ್ಲಿ ಕಟ್ತೈತಿ, ಹುತ್ತದಲ್ಲಿ ಕಟ್ತೈತಿ, ಕಲ್ಲು ಪಡಕ್ನೆ ಕಟ್ತೈತಿ. ಈ ನರ್ಸರಿನೂ ಹಂಗೆಯ. ಎಲ್ಲಿ ಮನೆ ಎಲ್ಲಿ ಹೋಲ್ ಇರ್ತೈತಿ, ಎಲ್ಲಿ ಮರದಾಗೆ ಸಣ್ಣ ಸಣ್ಣ ಹೋಲ್ ಇರ್ತೈತಿ, ಆ ಥರ ಕಟ್ತೈತಿ. ಈಗ ಜೇನು ಹೊಡೆದ್ರೆ ಮೈ ಎಲ್ಲ ದಪ್ಪ ದಪ್ಪ ಆಗ್ಬಿಡ್ತೈತಿ. ಆದರೆ ಈ ನರ್ಸರಿ ಹೊಡೆದ್ರೆ ದಪ್ಪ ಆಗೋದಿಲ್ಲ. ಎಷ್ಟು ಕಚ್ಚಿದ್ರೂ ದಪ್ಪ ಆಗೋದಿಲ್ಲ. ಎಲ್ಲ ಕೂದಲು ಗೀದ್ಲಾಗೆಲ್ಲ ಸಿಕ್ಕಿ ಬಿಡ್ತವೆ ನರ್ಸರಿ ಕೀಳಕ್ಕೆ ಹೋದರೆ. ಅದು ನಮ್ಮ ಪಕ್ಕದ ಮನೆಯವರು ತಂದು ಕಾಡಿಂದ ತಂದು ಅದನ್ನು ಒಂದು ಮರನ ಹೊಟ್ಟೆಲಿಟ್ಟು ಸಾಕಿದ್ದಾರೆ. ಈಗ ಅವರು ಕಿತ್ಕೊ ಹೋಗ್ರಿ ಅಂತ ಹೇಳ್ಯಾರೆ. ಅದ್ರಾಗೆ ಕಿತ್ತು ತೋರಿಸ್ತೀವಿ. ಈ ಜೇನೆಲ್ಲ ಹೊಡೆದ್ರೆ ಮೈಯೆಲ್ಲ ಇಷ್ಟಿಷ್ಟು ತಪ್ಪಾಕೈತಿ. 4-5 ದಿವಸ ಮೈ ಬಾತಿದೆಲ್ಲ ಇಳಿಯೋದೇ ಇಲ್ಲ. ಈ ನರ್ಸರಿ ಕಚ್ಚಿದ್ರೆ ದಪ್ಪ ಅಂತ ಆಗೋದಿಲ್ಲ. ಅದಕ್ಕೆ ಕಿತ್ತು ತೋರಿಸ್ತೀವಿ ಈಗ. ನೀನು ಎಷ್ಟು ವರ್ಷ ಅದು ಇದೇನಿಟ್ಟು? ಎಷ್ಟು? 2-3 ವರ್ಷ ಆಯ್ತು. ತೆಗಿಲಿಲ್ಲ ಅಲ್ಲ, ನೀನು ಹೊಡೆದು ಕೂಡ್ಸಿದ್ದೆ. ಅದು ಹಿಡಿತಾನೆ ಮರನೇ ಐತ. ಗಟ್ಟಿ ಹುಳ ಎಲ್ಲ ಹೊರಬಂದು ಒಳಗ್ರೂ ಬಿಡಲ್ಲ ನಿನ್ನ ತಲೆ ಪೂರ್ತಿ ಹಚ್ಕೊಳ್ಳಿಲ್ಲ. ಇದೆ ಅಂತದ. ಇದು ಹೂವು, ಇದು ಮರಿ. ಇದು ಹೂವು, ಇದು ಮರ. ತುಪ್ಪ ಎಲ್ಲೈತಿ. ವಾವ್, ಪಪ್ಪ ಕಿವಿ ಮಟ್ಟ ಹುಟ್ಟು ಅಂತಂತ. ಅದು ತುಪ್ಪನ ತೆಗಿಲೇಲಾಗಿತ್ತು. ತುಪ್ಪನ ಒಟ್ಟು ಎಷ್ಟಿದಾವೆ ಇನ್ನು ಜೇನುತುಪ್ಪ ಮಾಡೋವು? ಹಾಂ, ಇನ್ನೂ 2-3 ಇದಾವ. ಇದು ಮರಿನಾ? ಮರಿ ಹುಳುಗಂಜಿ. ಹುಳುಗಂಜಿ ಅದು ಅದ ಮರಿ ತಗಂಗಿಲ್ಲ. ಹಾಕತ್ ಹುಳುಗೈತಿ. ಹುಳುಗಂಜಿ ಅಂತ. ಹುಳುಗಂಜಿ ಅಷ್ಟೇ. ಇನ್ನು ತುಪ್ಪ ಆಗದೆ. ಇದು ಮಟ್ಯ ತೆಗೆದು ಮತ್ತೆ ಮರಿ ಆಗಲ್ಲ. ಅದು ಮರಿಗೆ ಸಂಬಂಧಪಟ್ಟಿದೆ. ಯಾವುದು ಮರಿ? ಇದು ಹುಡುಗಂಡಿ, ಇದು ಈ ಕಡೆ ಹುಡುಗಂಡಿ. ಇದು ಇಷ್ಟ ಮರಿ. ಇದು ಎಷ್ಟು ವರ್ಷಕ್ಕೊಂದ್ಸಲ ತುಪ್ಪ ಮಾಡ್ತೈತಿ? ಇದು ವರ್ಷನೂ ತುಪ್ಪ ಇದ್ದೇ ಇರ್ತೈತಿ. ವರ್ಷನೂ ತುಪ್ಪ ಇರ್ತೈತಿ. ನಾವು ಬೇಕಾದ ತಕ್ಕೋಬಹುದು. ಇದು ತುಪ್ಪನೇ ಇದೆ. ನೀನು ಅಷ್ಟು ತುಪ್ಪ ತೆಗ್ದಿಲ್ಲ.
ಅದು ಹೂವೆಲ್ಲ ಇಟ್ಟಲ್ಲ. ಅದು ತುಪ್ಪನೆಯ. ಇದು ಮತ್ತೆ ಹಂಗೆ ಕೂಡ್ಸಿಟ್ಬಿಟ್ರೆ ಆತು. ಇದ್ರ ರಸ ಇತ್ತಲ್ಲ ಅದು ಸೇರ್ಕಿತ್ತದ ಎಂತ ಹಾಲಾಗುತ್ತದ ಅದಕ್ಕೆ ಕುಟ್ಟು ಮತ್ತೆ ಹಂಗೆ ಕೂಡ್ಸಿಡದ ಮತ್ತೆ ತುಪ್ಪ ಮಾಡ್ತೀವಿ ಬೇಕಾದ ತಕ್ಕೊನದು. ಇದು ಹಿಂಗೆ ಮಾಡಿ ಮತ್ತೆ ಅದ್ರಾಗ ತುಪ್ಪ ಬೀಳ್ತೈತಿ ಅಂದರೆ ಅದು ಅಲ್ಲ ಅವು ಇದ್ದವೆಲ್ಲ ಕುಡ್ಕೊಂಡು ಸರಿ ಇದು ಮಾಡ್ಕೊಂತಾವ. ನೋಡ್ರಿ ನೆಸ್ರಿ ತುಪ್ಪನ ಮಾಡಿದ್ ನೋಡಿದ್ರಲ್ಲ, ಇದೇ ಥರ ಇವ್ರ ಮನೆಗೆ ಸಾಕ್ಯಾರ ಕಾಡಾಗಿರೋದು. ಈಗ ಒಂದು ಸ್ವಲ್ಪ ತುಪ್ಪನೂ ತೆಗೆದ್ರು ಮತ್ತೆ ಹಂಗೆ ಉಳ್ದಿದ್ದು ಕಟ್ಟಿಟ್ಟಾರೆ. ಮತ್ತೆ ಮುಂದಿನ ವರ್ಷ ಮತ್ತೆ ತುಪ್ಪ ತೆಗಿಯೋದು. ನೋಡಿದ್ರಲ್ಲ ಇದು ತುಪ್ಪ. ಹಾದಿ ನೋಡಿ. ಹೂವಯ್ಯ ದಾರಿ ಇದ್ರೊಳಗೆಲ್ಲ ಓಡಾಡ್ತಾವನ. ಇದು ಒಂದೇ ದಾರಿನಾ? ನೋಡ್ರಿ ತುಪ್ಪ ಇಷ್ಟು ಒಂದು ವರ್ಷಕ್ಕೆ ಇಷ್ಟು ತುಪ್ಪ ಆಗುತ್ತೆ. ಇದು ಹೂವು, ಇದು ಮರಿ. ನೋಡಿದ್ರಲ್ಲ ನಸ್ರಿ ಕೀಳ ವಿಡಿಯೋನ, ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಕಣ್ಣಾಗೆಲ್ಲ ಎಲ್ಲ ತುಂಬ್ಕಿ ಬಿಡ್ತಾವೆ, ಕಿವಿಯಲ್ಲೆಲ್ಲ ಹೋಗ್ಬಿಡ್ತವೆ. ನಸ್ರಿ ಕೀಳೋದು ಭಾಳ ಕಷ್ಟ ಐತಿ. ಹಾಗೆ ನನ್ನ ಚಾನಲ್ಲಿಗೆ ಲೈಕು ಶೇರು ಕಮೆಂಟ್ ಮಾಡಿರಿ. ನೀವು ಯಾವಾಗಾರು ನಸ್ರಿ ತಿಂದಿದ್ರೆ ಕಮೆಂಟ್ ಮಾಡಿರಿ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಬಿಲ್ ಬಟನ್ ಹೊಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.